ಧರ್ಮಸ್ಥಳದ್ದು ಈಗಲೂ ಕೂಡ ನಾನು ಸರ್ಕಾರವನ್ನು ಆಗ್ರಹ ಪಡಿಸ್ತೇನೆ. ಸರ್ಕಾರ ಅವರೇ ಹೇಳಿದ್ದಾರೆ, ಷಡ್ಯಂತ್ರ, ಯಾರ್ದೋ ವಿರೋಧಗಳು, ಬೇಕಾದನ್ನು ಧರ್ಮಸ್ಥಳದ ಮೇಲೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಏನು ಮಾಡಿದ್ದಾರೆ. ಇದು ಮಾಡಿರ್ತಕ್ಕಂಥದ್ದು ರಾಜ್ಯದ 6.5 ಕೋಟಿ ಜನರ ಹೃದಯವನ್ನು ತಟ್ಟಿದೆ. ಸರ್ಕಾರ ಏನು ತೀರ್ಮಾನ ಮಾಡಿದ್ದಾರೆ, SITನಲ್ಲಿ ತನಿಖೆ ಮಾಡಿ ತಪ್ಪಿತಸ್ಥರನ್ನ ಶಿಕ್ಷೆ ಮಾಡಿ ಧರ್ಮಸ್ಥಳವನ್ನು ಮುಕ್ತವಾಗಿ ಸತ್ಯವಾದಂಥ ಮಂಜುನಾಥೇಶ್ವರ ಇಲ್ಲಿ ಯಾವುದೇ ತಪ್ಪುಗಳು ನಡೆದಿಲ್ಲ, ಹೇಳಿರ್ತಕ್ಕಂಥದ್ದೆಲ್ಲ ಅಂತಕ್ಕಂಥದ್ದನ್ನು ಯಾರು ಮಾಡಿದ್ದಾರೆ, ಯಾರು ಷಡ್ಯಂತ್ರ ಇದೆ, ತನಿಖೆ ಮಾಡ್ತೀವಿ ಅಂತ ಏನು ಹೊರಟಿದ್ದೀರಿ. ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೇ, ಸುಮಾರು ದಿನಗಳಿಂದ ಪ್ರತಿದಿನ ಆ ಮಂಜುನಾಥೇಶ್ವರನ ಮೇಲೆ, ಧರ್ಮಸ್ಥಳ ಪವಿತ್ರವಾದಂಥ ಕ್ಷೇತ್ರದ ಮೇಲೆ ಇಡೀ ಕರ್ನಾಟಕ ಕನ್ನಡಿಗರು ಅಷ್ಟೇ ಅಲ್ಲ, ಕೇರಳ, ತಮಿಳುನಾಡು, ದೇಶದಾದ್ಯಂತ ಭಕ್ತರು ಬರ್ತಾರೆ ಧರ್ಮಸ್ಥಳಕ್ಕೆ. ಅಂಥ ಒಂದು ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಈ ರೀತಿ ನಡೀತಾ ಇರ್ತಕ್ಕಂಥದ್ದನ್ನು ನೋಡಿ 6.5 ಕೋಟಿ ಜನರ ಮನಸ್ಸು ಕೂಡ ನೋವಾಗಿದೆ. ಅತಿ ಶೀಘ್ರವಾಗಿ ಯಾಕೆ ವಿಳಂಬ ಮಾಡ್ತೀರಿ? SIT ತನಿಖೆ ಮಾಡಿದೆ, 13 ಕಡೆಯೋ 15 ಕಡೆಯೋ 17 ಕಡೆಯೋ ಹಾಗೆ ಈ ಕೆಲಸ ಮಾಡಬಾರ್ದಾಗಿತ್ತು. ಆಯಿತು, ನಿಮ್ಮ ಅಧಿಕಾರಿಗಳು ಕಂಡುಹಿಡಿಬೇಕು, ಮಾಡ್ತಿದ್ದಾರೆ. ಶೀಘ್ರವಾಗಿ ಮಾಡಿ ಅದನ್ನು ತಪ್ಪಿಸಿ. ಮೊದಲು ಬರೀ ಧರ್ಮಸ್ಥಳ ಕ್ಷೇತ್ರ ಬರೀ ಆ ಕ್ಷೇತ್ರಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಇಡೀ ಕನ್ನಡ ನಾಡಿನ 6.5 ಕೋಟಿ ಜನರ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವರು. ಅದಕ್ಕೆ ನೀವು ಕೂಡಲೇ ಸರ್ಕಾರ ಪರಿಣಾಮಕಾರಿಯಾಗಿ ಅದನ್ನು ಮುಕ್ತಗೊಳಿಸಬೇಕು. ತಪ್ಪಿತಸ್ಥರನ್ನ ನೇಣಾಕ್ತಕ್ಕಂಥದ್ದನ್ನು ನೀವು ಮಾಡಿದ್ರೆ ನಿಮ್ಮನ್ನು ಮೆಚ್ತಾರೆ ಜನ. ಆ ಕೆಲಸ ಮಾಡ್ತೀರಿ ಅಂತೇಳಿ ನಾನು ಸರ್ಕಾರವನ್ನು ದಯಮಾಡಿ ಮನವಿ ಮಾಡ್ತೀನಿ.